ನನ್ನ ದೇಹಕ್ಕೆ ಮಾತ್ರ ಸಾವಿದೆ, ನನ್ನ ಹೆಸರಿಗೆ ಸಾವಿಲ್ಲ. ವಸ್ತು ಯಾರಾದರೂ ತಯಾರು ಮಾಡಿಕೊಡ್ಬೋದು, ಆದರೆ ಪ್ರತಿಯೊಬ್ಬರಿಗೆ ದಿನನಿತ್ಯ ಅನ್ನ ಬೇಕಂದರೆ ಅದನ್ನು ಕೊಡೋದು ಸಾಧ್ಯ ಒಬ್ಬ ರೈತರಿಂದ. ನಾನು ತಿನ್ನೋ ಕಾಳಲ್ಲಿನೂ ರೈತನ ಬೆವರಿದೆ. ಸರ್ಕಾರ ತರೋದೇ ರೈತರು. ಮೋಸ ಆಗ್ತಿರೋದು ಯಾರು ಸರ್ಕಾರ ಕುಂದಿರ್ಸ್ತಾರೋ ಅದೇ ರೈತರಿಗೆ ಮೋಸ ಆಗ್ತಿರೋದು. ಸರ್ಕಾರಕ್ಕೆ ಗೊತ್ತಿದೆ ಕೊಟ್ಟು ಮಾತಿಗೆ ಬದ್ಧವಾಗಿರಂಗಿಲ್ಲ ನಾವು ಅಂತೇಳಿ, ಆದರೆ ಅದಕ್ಕೆ ಸರ್ಕಾರ ಏನಪ್ಪ ಅಂದರೆ ಒಂದೇ ಸರ್ಕಾರ ಯಾವ ರಾಜ್ಯದಲ್ಲೂ ಸರಿಯಾಗಿಲ್ಲ. ಅನ್ನದಾತ ಈಗ ಸರ್ಕಾರದವ್ರು ಹೇಳ್ಕೊಂತಾರ ಅನ್ನದಾತ ಭಾಗ್ಯ ಕೊಡ್ತಾ ಇದ್ದೀವಿ ನಾವು ಅಂತೇಳಿ. ಯಾವ ಕಂಪನಿಯಿಂದ ತೊಗೊಂಬಂದು ಕೊಡ್ತಾ ಇದ್ದೀರಿ ಸರ್ ಸರ್ಕಾರದವ್ರು ಕೇಳ್ತೀನಿ ನಾನು. ಕಮಲಾಪುರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಫ್ರೂಟ್ ಇಸ್ಮಾಯಿಲ್ ಅವರು ರೈತರ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಿದ್ದಾರೆ. ಅನ್ನದಾತ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಫ್ರೂಟ್ ಇಸ್ಮಾಯಿಲ್ ಅವರು ಜಿಲ್ಲೆಯ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸಂಘದ ವತಿಯಿಂದ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಸಿಗದಿರುವುದು, ಬೆಳೆ ಹಾನಿಗೆ ಸಮರ್ಪಕ ಪರಿಹಾರ ದೊರೆಯದಿರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ತಲೆ ಎತ್ತುತ್ತಿರುವ ವಿವಿಧ ಫ್ಯಾಕ್ಟರಿಗಳಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ವಿರುದ್ಧವೂ ಸಂಘ ನಿರಂತರವಾಗಿ ಧ್ವನಿ ಎತ್ತಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರ ಹಕ್ಕುಗಳ ರಕ್ಷಣೆಗಾಗಿ ಅಗತ್ಯವಿದ್ದರೆ ಹೋರಾಟದ ಹಾದಿ ಹಿಡಿಯುವುದಾಗಿ ಫ್ರೂಟ್ ಇಸ್ಮಾಯಿಲ್ ಅವರು ಮಾಧ್ಯಮದ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊನ್ನೆ ತಾವು ರೈತ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿದ್ರಿ. ಯಾಕೆ? ನನಗೂ ಅದು ಇದೇ 6ನೇ ತಿಂಗಳ 7ನೇ ತಿಂಗಳ 13ನೇ ತಾರೀಕಿಗೆ ಏಕಾಏಕಿ ನನಗೆ ಕಮಲಾಪುರ ಪಟ್ಟಣದಲ್ಲಿ ನಮ್ಮ ಖಾದ್ರಿ ಸಾವರು ಆಮೇಲೆ ರಾಜ್ಯದ ಮುಖಂಡರು ಅವರೆಲ್ಲರೂ ಏಕಾಏಕಿ ಒಂದು ಕಾರ್ಯಕ್ರಮ ಇದಪ್ಪ ರೈತರ ಪರವಾಗಿ ಅಂದರೆ ಅದು ನನಗೆ ಸಮಾಜ ಸೇವೆಯಿಂದ ನಾನು ಯಾವಾಗಲೂ ಮುಂದೆ ಇರ್ತೀನಿ. ಅದು ನಾನು ಅಲ್ಲಿ ಏಕಾಏಕಿ ಹೋದೆ ನಾನು ಆ ಕಾರ್ಯಕ್ರಮಕ್ಕೆ. ಅವ್ರೇನಪ್ಪ ಅಂದರೆ ರಾಜ್ಯ ಮಟ್ಟದಲ್ಲಿ ಇರೋಂಥ ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಇರೋಂಥ ರೈತರ ಪರವಾಗಿ ಹೋರಾಟ ಮಾಡೋಂಥ ಎಲ್ಲ ಪದಾಧಿಕಾರಿಗಳು ಆಮೇಲೆ ಅಧ್ಯಕ್ಷರು ಎಲ್ಲರಿಗೂ ನಿಂತ್ಕೊಂಡು ನಮಗೆ ಏಕಾಏಕಿ ಏನಪ್ಪ ಕೊಪ್ಪಳ ಜಿಲ್ಲಾದ ಅಧ್ಯಕ್ಷರ ನೇಮಕ ಮಾಡಿದರು. ಸರಿ, ಅದು ನೇಮಕ ಮಾಡಿದರೆ ಅದು ಒಂದು ಸೇವೆನೆಲ್ಲ ಅಂತೇಳಿ ನಾನು ಅದಕ್ಕೆ ಒಪ್ಪಂದ ತೊಗೊಂಡೆ. ಇಲ್ಲ ಸರ್, ಈಗಾಗಲೇ ನೀವು ರೈತ ಸಂಘಟನೆಯಲ್ಲಿ ಸೇರೋಕ್ಕಿಂತ ಮುಂಚೆನೆ, ಸೇರ್ಪಡೆ ಆಗೋಕ್ಕಿಂತ ಮುಂಚೆನೆ ತಾವು ಯಾರಿಗೆ ಅನ್ಯಾಯ ಆಗೈತೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಂತ ಕೆಲಸ, ಯಾರಿಗೆ ಇದು ಆಗಿತ್ತು ನಗರದಲ್ಲಿ ಬಹಳಷ್ಟು ಜನಗಳಿಗೆ ತಾವು ಬೇಕಾಗಿರುವಂಥ ವ್ಯಕ್ತಿ. ಈಗ ಎಲ್ಲಿ ನೋಡಿದ್ರು ಇಸ್ಮಾಯಿಲ್ ಅವರು ಹೇಗೆ ಯಾವ ರೀತಿ ಮನುಷ್ಯ ಅಂದರೆ ಅವರಂಥ ಮನುಷ್ಯ, ದೇವರಂಥ ಮನುಷ್ಯ. ಯಾವುದೇ ನ್ಯಾಯ ಇರಲಿ ಅವರು ಒಂದೇ ಕಡೆ ಬಗೆಹರಿಸುವಂಥ ಕೆಲಸ ಮಾಡಲ್ಲ, ಎರಡು ಕಡೆ ನೋಡಿ ನ್ಯಾಯಯುತವಾಗಿ ಒಂದು ನ್ಯಾಯ ಬಗೆಹರಿಸ್ತಾರಂತೆ ಅಂತ ನಾವು ಕೇಳಿದೀವಿ. ಈಗ ರೈತ ಸಂಘಟನೆಯಲ್ಲಿ ತಾವು ಸ್ವಇಚ್ಛೆಯಿಂದ ಹೋಗಿದ್ದೀರಾ? ಇಲ್ಲ, ನನ್ನನ್ನು ಕರೆಸಿ ಆ ಸ್ಥಾನಮಾನ ಕೊಟ್ಟಿದ್ದಾರೆ. ಅದರ ಬದ್ಧವಾಗಿಯೂ ನಾನು ರೈತರ ಪರವಾಗಿ ಹೋರಾಟ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನೀವು ಒಂದು ಪ್ರಶ್ನೆ ಹೇಳಿದೆ ನನಗೆ. ನಾನು ಸಮಾಜ ಸೇವಕ ಮತ್ತು ಸಾರ್ವಜನಿಕರ ಏನಾದರೂ ಕಷ್ಟದಲ್ಲಿ ನಾನು ಭಾಗವಹಿಸಿನಿ ಅಂತೇಳಿ. ಅದು ನಾನೇನು ಅಂತ ಕಷ್ಟ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಸಾವಿರಾರು ಮನೆ ಮತ್ತು ಸಾವಿರಾರು ಜನರನ್ನ ದಾಟಿ ನನ್ನ ಮನೆ ಬಾಗಿಲಕ್ಕೆ ಅಥವಾ ಇಲ್ಲಾಂದರೆ ನನ್ನ ಅಂಗಡಿ ಹತ್ರನೇ ಬಂದು ನಮ್ಗೆ ಈ ಥರ ಅನ್ಯಾಯ ಆಗೈತೆ ಅಂದಾಗ ನಾನು ಅದು ದೇವರ ಇಚ್ಛೆ ಅಂತ ಪಡೆದು 100 ಜನನ ದಾಟಿ 100 ಮನೆನ ದಾಟಿ ನನ್ನ ಹತ್ರನೇ ಬಂದಾರಂದರೆ ಅದು ಪರಮಾತ್ಮನ ಇಚ್ಛೆ ಅಂತ ತಿಳ್ಕೊಂಡು ನಾನೇನಪ್ಪ ಅಂದರೆ ಆಗಿರೋ ಅನ್ಯಾಯಕ್ಕೆ ಎರಡೂ ಕಡೆ ಸಮಾಲೋಚನೆಯಿಂದ ನಾನು ಅವ್ರಿಗೇನಪ್ಪ ಅಂದರೆ ಬುದ್ಧಿವಾದ ಹೇಳಿ ನಾನೇನು ಬುದ್ಧಿ ಹೇಳಿರ್ತೀನಿ ಆ ಬುದ್ಧಿಗೆ ತಕ್ಕಂಗೆ ಅವರು ತಿಳ್ಕೊಂಡು ನಾನು ಎಲ್ಲೇ ಅದು ನ್ಯಾಯ ತೀರ್ಪು ಗಂಡ ಹೆಂಡತಿದಾಗಲಿ ತಾಯಿ ಮಕ್ಕಳದಾಗಲಿ ಅಥವಾ ಸಾಕಷ್ಟು ಯಾವನ ಮದುವೆಗಳದಾಗಲಿ ಇವೆಲ್ಲ ಮಾಡಿದ್ದೀನಿ. ಆದರೆ ನಾನು ಮಾಡಿದ್ದರೆ ನಾನು ಹೇಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಸಾವಿರಾರು ಮಾಡಿದ್ದೀನಿ. ಇಲ್ಲ, ನೀವು ಹೇಳಿಲ್ಲ ಅಂದ್ರೂ ಸಾರ್ವಜನಿಕರಿಗೆ ನ್ಯಾಯ ಸಿಕ್ಕಂತ ಸಾರ್ವಜನಿಕರು ಹೆಮ್ಮೆಯಿಂದ ಹೇಳ್ಕೊತಾರೆ. ನಮ್ಮ ಇಸ್ಮಾಯಿಲ್ ಅವರು ಯಾವುದಾದ್ರೂ ಇದು ನ್ಯಾಯ ಬಗೆಹರಿಸ್ಬೇಕಂದ್ರೆ ನಮ್ಮ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ಬಗೆಹರಿಸಬೇಕು. ಯಾಕಂದ್ರೆ ಅವರು ಎರಡು ಕಡೆಗೆ ನೋಡಿ ತಪ್ಪು ಯಾರು ತಪ್ಪಿದ್ರೂ ಒಂದ್ಸಲ ಆಯ್ತು, ವ್ಯಕ್ತಿಯಿಂದ ತಪ್ಪಾಗುತ್ತೆ ಸಹಜ, ಅದನ್ನ ತಿದ್ಕೊಳ್ಳಿ ಅನ್ನುವಂತ
ಒಂದು ಇದು ಅವಕಾಶ ಕೊಡ್ತಾರೆ, ಸತ್ಯ. ಇಂಥ ಒಂದು ಸತ್ಯ. ನ್ಯಾಯ ದೊರಕಿಸ್ಕೊಡುವಂತ ವ್ಯಕ್ತಿ ಅಂತೇಳಿ ನಾವು ಕೇಳಿದಿವಿ. ಸತ್ಯ. ಇಷ್ಟು ವರ್ಷ ತಾವು ಒಂದು ಸಾಧಾರಣ ಒಂದು ವ್ಯಕ್ತಿಯಾಗಿ ನಾನೊಬ್ಬ ಸಣ್ಣ ಫುಟ್ಪಾತ್ ವ್ಯಾಪಾರಸ್ಥನಿಂದ ಹಿಡಿದು ಇವತ್ತು ದೇವರು ನನಗೆ ಜನರ ಆಶೀರ್ವಾದ, ನನ್ನ ವ್ಯಾಪಾರದ ನನ್ನ ಸಹಾಯ, ನನಗೆ ಅದು ನನ್ನ ಜೊತೆ ಕೂಡಿ ನನ್ನನ್ನು ಮುಂದೆ ತಂದು ಏನಪ್ಪ ಅಂದರೆ ಜನ ಹೇಳೋದೇನೆಂದರೆ ನನ್ನ ಒಳ್ಳೆತನ, ನನ್ನ ನೆನಪು ಒಂದು ಏನಂದರೆ ಅವ್ರು ಹೇಳೋದು, ನನ್ನ ದೇಹಕ್ಕೆ ಮಾತ್ರ ಸಾವಿದೆ, ನನ್ನ ಹೆಸರಿಗೆ ಸಾವಿಲ್ಲ. ಅದೇ ಸರ್, ನಾಳೆ ಈಗ ಮಕ್ಕಳು ಮೊಮ್ಮಕ್ಕಳು ಹೋಗಿನೂ ಎಲ್ಲಾದರೂ ಒಂದು ನನ್ನ ಹೆಸರು ಹೇಳಿದಾಗ ಇಂಥವ್ರ ಮಕ್ಕಳ, ಇಂಥವ್ರ ಮೊಮ್ಮಕ್ಕಳ ಅನ್ನೋ ಒಂದು ಗೌರವ ಸಿಗುತ್ತಲ್ಲ ಅನ್ನೋದಕ್ಕೆ ಈ ಸೇವೆಗೆ ನಾನು ಮುಂದುವರೆದೀನಿ. ಈಗ ಇಷ್ಟು ದಿನ ಈಗ ಒಂದು ಸಾಧಾರಣ ವ್ಯಕ್ತಿಯಾಗಿ ಒಂದು ನ್ಯಾಯ ಬಗೆಹರಿಸ್ಕೊಟ್ರಿ. ಈಗ ನೆಕ್ಸ್ಟ್ ಈಗ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ಒಂದು ನೇಮಕಗೊಂಡಿದ್ರಿ. ಅದರಲ್ಲಿ ತಮ್ಮ ಸೇವೆ ಯಾವ ರೀತಿ ಸಲ್ಲಿಸ್ತೀರಿ? ಯಾವ ರೀತಿ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ತೀರಿ? ಸತ್ಯವಾಗಿ ನಾನೇನಂದ್ರೆ ಈಗ ನನ್ನನ್ನು ಆಯ್ಕೆ ಮಾಡಿದ ನಂತರ ನಾನು ಎಲ್ಲರಿಗೆ ಮತ್ತು ಯಾವ ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ, ಕೆಲವು ನಾನಿನ್ನ ಅವರೆಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇದು ಕರ್ನಾಟಕ ರಾಜ್ಯದ ಅನ್ನದಾತ ರೈತರ ಸಂಘ ಈ ಬಾಣದಲ್ಲಿ ನಾನು ಅವ್ರು ಯಾರಿಗೂ ಇನ್ನೂ ಹೆಸರುಗಳು ತಿಳ್ಕೊಂಡಿಲ್ಲ. ಅವರೆಲ್ಲರಿಗೇನಪ್ಪ ಅಂದರೆ ನನ್ನನ್ನು ಆಯ್ಕೆ ಮಾಡಿದಾಗ ನಾನು ಶುಭಾಶಯಗಳು ಹೇಳ್ತೀನಿ. ರಾಜ್ಯದ ಮಟ್ಟವರಿಗೆ, ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲರಿಗೆ, ಪ್ರತಿಯೊಂದು ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಇರುವಂಥವ್ರಿಗೂ ಮತ್ತು ರಾಜ್ಯದ ಮಟ್ಟವರೆಗೂ ನಾನು ಅವ್ರಿಗೆ ಮೊದಲನೇದಾಗಿ ಶುಭಾಶಯಗಳು ಸಲ್ಲಿಸ್ತೀನಿ. ಆಮೇಲೆ ಅವರು ನನಗೆ ಆಯ್ಕೆ ಮಾಡಿದಂಥ ರೈತರ ಪರವಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಮಾಡಿರೋದಕ್ಕೆ ನಾನು ಆ ರೈತರ ಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸ್ತೀನಿ. ಆಮೇಲೆ ರೈತರಿಗೆ ಸರಿಯಾಗಿ ಬೆಲೆ ಬೇಕು, ರೈತರಿಗೆ ಸರಿಯಾದ ಸಮಯದಲ್ಲಿ ನೀರು ಬೇಕು. ಅವ್ರು ರಾತ್ರಿ ಹಗಲು ದುಡಿದು ದಿನನಿತ್ಯ ಪ್ರಪಂಚದಲ್ಲಿ ಇವತ್ತೆಲ್ಲರಿಗೆ ಅನ್ನ ಕೊಡ್ತಿದ್ದಾರಂದರೆ ವಸ್ತು ಯಾರಾದರೂ ತಯಾರು ಮಾಡಿಕೊಡ್ಬೋದು, ಆದರೆ ಪ್ರತಿಯೊಬ್ಬರಿಗೆ ದಿನನಿತ್ಯ ಅನ್ನ ಬೇಕಂದರೆ ಅದನ್ನು ಕೊಡೋದು ಸಾಧ್ಯ ಒಬ್ಬ ರೈತರಿಂದ. ನಾನು ಅದನ್ನು ಮೊದಲು ಅರ್ಥ ಮಾಡ್ಕೊಂಡು ಇವತ್ತು ನನ್ನ ಕಾಳಲ್ಲಿನೂ, ನಾನು ತಿನ್ನೋ ಕಾಳಲ್ಲಿನೂ ರೈತನ ಬೆವರಿದೆ ಅನ್ನೋ ಒಂದು ವಿಷಯಕ್ಕೆ ನಾನು ರೈತರ ಪರವಾಗಿ ಯಾವ ಕಷ್ಟ ಕಾಲಕ್ಕೂ ಅವ್ರಿಗೆ ಸ್ಪಂದಿಸ್ತೀನಿ. ಅವ್ರ ಬಗ್ಗೆ ಬೇಕಾದ್ರೆ ನಾನು ಪ್ರಾಣ ಕೊಡೋಕ್ಕಾದ್ರೂ ನಾನು ಸಿದ್ಧವಾಗಿ ನಿಂದಿರ್ತೀನಿ. ಈಗ ರೈತರು ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿಂದ ಸಮಸ್ಯೆಗಳು ಎದುರಿಸ್ತಿದ್ದಾರೆ. ಪರಿಹಾರ ಸಿಗ್ತಿಲ್ಲ. ಈಗ ತಾವು ಬೆಳೆದ ಬೆಲೆಗೆ ನಿಗದಿತ ಬೆಲೆ ಸಿಗ್ತಿಲ್ಲ. ಮತ್ತೆ ತಾವು ಬೆಳೆದ ಬೆಳೆಗಳು ಪ್ರಾಣಿಗಳಿಂದ ಒಂದು ಹಾಳಾಗ್ತಿರುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಯಾವುದು ಕ್ರಮ ತಗೊಳ್ತಿರಲ್ಲ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಈಗ ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ, ಸರ್ಕಾರ ತರೋದೇ ರೈತರು. ಮೊದಲನೇದಾಗಿ ಯಾವುದೇ ಸರ್ಕಾರ ಆಯ್ಕೆ ಮಾಡ್ಬೇಕಂದ್ರೆ ಅದು ರೈತರ ಕೈಯಲ್ಲೇ ಇದೆ. ಬಟ್ ಮೋಸ ಆಗ್ತಿರೋದು ಯಾರು ಸರ್ಕಾರ ಕುಂದಿರ್ಸ್ತಾರೋ ಅದೇ ರೈತರಿಗೆ ಮೋಸ ಆಗ್ತಿರೋದು. ಯಾಕಂದರೆ ಕಂಪ್ನಿಗಳಿಗೆ ರೇಟ್ ಕಟ್ತಾರೆ ಸರ್ಕಾರ, ಬಟ್ ರೈತರಿಗೆ ರೇಟ್ ಕಟ್ಟಂಗಿಲ್ಲ. ಎಷ್ಟೇ ಅವ್ರು ದುಡ್ದಿರಲಿ, ಎಷ್ಟೇ ಬೆವರು ಸುರಿಸಿರಲಿ, ಸರ್ಕಾರ ಏನಪ್ಪ ಅಂದರೆ ಸರ್ಕಾರಕ್ಕೆ ಗೊತ್ತಿದೆ ಕೊಟ್ಟು ಮಾತಿಗೆ ಬದ್ಧವಾಗಿರಂಗಿಲ್ಲ ನಾವು ಅಂತೇಳಿ. ಆದರೆ ಅದಕ್ಕೆ ಸರ್ಕಾರ ಏನಪ್ಪ ಅಂದರೆ ಒಂದೇ ಸರ್ಕಾರ ಯಾವ ರಾಜ್ಯದಲ್ಲೂ ಸರಿಯಾಗಿಲ್ಲ. ಯಾಕಂದರೆ ಇವರು ಏರ್ಪೇರ್ ಮಾಡ್ತಾರೆ. ರೈತರು ಏನಪ್ಪ ಅಂದರೆ ಇವ್ನು ಬೇಡ ಇನ್ನೊಬ್ಬನ ತರಾನ, ಅವ್ರ ಆಯ್ಕೆನೂ ಕರೆಕ್ಟ್ ಇದೆ. ಬಟ್ ಯಾವುದೇ ಸರ್ಕಾರ ಬರಲಿ ರೈತರ ಪರವಾಗಿ ಬರೋಂಗಿಲ್ಲ, ಕಂಪ್ನಿಯವ್ರ ಪರವಾಗಿ ಬರೋದು. ಇವತ್ತು ಅನ್ನದಾತ, ಈಗ ಸರ್ಕಾರದವ್ರು ಹೇಳ್ಕೊಂತಾರ ಅನ್ನದಾತ ಭಾಗ್ಯ ಕೊಡ್ತಾ ಇದ್ದೀವಿ ನಾವು ಅಂತೇಳಿ. ಯಾವ ಕಂಪ್ನಿಯಿಂದ ತೊಗೊಂಬಂದು ಕೊಡ್ತಾ ಇದ್ದೀರಿ ಸರ್ ಸರ್ಕಾರದವ್ರು ಕೇಳ್ತೀನಿ ನಾನು? ರೈತ ಬೆಳೆಸಿದ್ದಲ್ಲ ಅನ್ನದಾತ ಕೊಡೋದು ನೀವು? ಯಾವುದನ್ನ ಕಂಪ್ನಿಯಿಂದ ತೊಗೊಂಬಂದು ಕೊಡ್ತಾ ಇದ್ದೀರಾ? ಅದೇ ರೈತ ನೀರು ಕೇಳಿದ್ರೆ ನೀರಿಲ್ಲ ಅಂತ ಹೇಳ್ತಾರೆ. ಅದೇ ನೀವು ಕಂಪ್ನಿಯವ್ರಿಗೆ ನೀರು ಒತ್ತಾಗ್ತೀನಿ ಅಂತ ಒತ್ತಿಗೆ ತೊಗೊಂಡಿರ್ತೀರಾ? ಸರ್, ರೈತರು ಕೇಳೋದು ಕುಡಿಯೋಕೆ ನೀರು, ಅನ್ನ ಬೆಳೆಸಾಕ, ನಾವು ತಿನ್ನಂತ ಅನ್ನ ಬೆಳೆಸಾಕ ಕೇಳ್ತಾರೆ. ಅದನ್ನ ಕೊಡೋಕ್ಕೂ ನಿಮ್ಮ ಕೈಲಿ ಆಗಲ್ಲ. ಅದಕ್ಕೆ ಸರ್ಕಾರ ಮತ್ತೆ ಬಿಡಿಸ್ತಾರೆ, ಇನ್ನೊಂದು ಸರ್ಕಾರ ಕುಂದಿರ್ಸ್ತಾರೆ. ಯಾರು ಬಂದರೂ ಮಾಡೋದು ಮೋಸ ಏನಪ್ಪ, ದ್ರೋಹ ಮಾಡೋದು ರೈತರಿಗೆ. ಅದಕ್ಕೆ ನಾವೇನಪ್ಪ ಅಂದರೆ ಸರ್ಕಾರದಿಂದ ಸರ್ಕಾರ ವ್ಯವಸ್ಥೆ ಸರಿಗಿಲ್ಲ ಅಂತೇಳಿ ಒಂದು ಸಂಘಟನೆ ಸಿದ್ಧಾಂತ ಅದಾವೆ. ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರೂ ಸಂಘಟನೆ ಸಿದ್ಧಾಂತದಿಂದನೇ ದೇಶ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದರು. ನಾವು ಸಂಘಟನೆ ಸಿದ್ಧಾಂತ ಮಾಡಿ ರೈತರಿಗೆ ಏನಪ್ಪ ಅಂದರೆ ಒಳ್ಳೆ ಗೌರವನ, ರೈತರು ಈ ದೇಶದಲ್ಲಿ ಇರ್ಬೇಕಪ್ಪ, ರೈತರಿಗೆ ಒಂದು ಬೆಲೆ ಸಿಗಬೇಕಪ್ಪ, ರೈತರಿಗೂ ಒಂದು ಗೌರವ ಕೊಡ್ಬೇಕಪ್ಪ ಅನ್ನೋ ಉದ್ದೇಶದಿಂದನೇ ನಾವು ರೈತರ ಪರವಾಗಿ ನಿಂದಿರ್ತೀವಿ. ನಾನು ಅದಲ್ಲದೆ ಯಾವುದೇ ರಾಜ್ಯದಲ್ಲಿ
ಯಾವುದೇ ಸಂಘಟನೆ ಇರಲಿ, ನಾನು ಎಲ್ಲ ಸಂಘಟನೆಯವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ಕನ್ನಡ ಪರ ಸಂಘಟನೆಯವ್ರು ಇರಲಿ, ದಲಿತ ಸಂಘಟನೆಯವ್ರು ಇರಲಿ, CIT ಇರಲಿ, CPM ಇರಲಿ, ಯಾವುದೇ ಸಂಘಟನೆಯವ್ರು ಇರಲಿ, ಇವೆಲ್ಲ ಸಂಘಟನೆಯವರು ಇವತ್ತು ಪ್ರತಿಯೊಂದು ನಿಮ್ಮ ಹೊಟ್ಟೆಯಲ್ಲಿ ಹೋಗ್ತಿರೋಂಥ ಕಾಳು ರೈತ ಬೆಳೆಸಿದ್ದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಾವು ನೀವು ಎಲ್ಲರೂ ಕೂಡಿ ರೈತರ ಪರವಾಗಿ, ರೈತರು ಯಾವುದೇ ಆತ್ಮಹತ್ಯೆ ಮಾಡ್ಕೊಳ್ಳಾರ್ದೆ, ರೈತರು ಯಾವುದೇ ಹಾನಿ ಆಗಲಾರ್ದಂಗೆ ನಾವೆಲ್ಲರೂ ಕಲಿತು ಕಾಪಾಡೋಣ. ನೀವು ನಮ್ಮ ಜೊತೆಗೆ ಬರ್ತೀರಿ ಅಂತೇಳಿ, ಆಮೇಲೆ ಗಂಗಾವತಿ ತಾಲೂಕದ, ಕೊಪ್ಪಳ ಜಿಲ್ಲಾದ ಎಲ್ಲ ಸಂಘಟನೆಯವರು ಸಹ ಸಾಥಿ, ನನ್ನ ಸ್ನೇಹಿತರು, ಎಲ್ಲ ಸಂಘಟನೆಯವರು ನನ್ನ ಸ್ನೇಹಿತರು, ನನ್ನ ಜೊತೆಗೆ ಅವರು ಯಾವುದೇ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ನಂಬುತ್ತಾ ಈ ಸಂಘಟನೆಯವ್ರಿಗೆಲ್ಲರಿಗೆ ನಾನು ನನ್ನ ಕಳುಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಈ ಕೊನೆಯದಾಗಿ ರೈತರಿಗೆ ಸಮರ್ಪಕವಾಗಿ ಪೂರೈಕೆ ಆಗ್ತಿರುವ ನೀರನ್ನ MSPL ಅಂತ, BSPL ಅಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅವರಿಗೆ ನೀರು ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ತಾವು ಹೇಳ್ತೀರಿ? ಇದ್ರ ಬಗ್ಗೆ ರೈತರು ಬಹಳಷ್ಟು ಹೋರಾಟ ಮಾಡಿದ್ರು. ಈಗ ಆಲ್ರೆಡಿ 18ನೇ ತಾರೀಕಿನಿಂದ ಮುಂಡ್ರಾಬಾದ್ನಿಂದ ನಡೀತಾ ಇದೆ. ಅವ್ರ ಕಂಪ್ನಿಯವ್ರಿಗೆ ಮಾತ್ರ ನೀರಿಲ್ಲ ಅಂತಾರೆ. ಡ್ಯಾಮ್ನಾಗೇನ ಸಹಜ, ಕಣ್ಣಿಗೆ ಕಾಣೋದು, ಕಿವಿಲಿ ಕೇಳೋದು, ಬಾಯಲ್ಲಿ ಮಾತಾಡೋದು ಸತ್ಯ. ಆದರೆ ಡ್ಯಾಮ್ನಾಗ ನೀರಿಲ್ಲ ಅನ್ನೋದು ನಾವು ಕಂಡೀವಿ. ಬಟ್ ಕಂಪ್ನಿಯವ್ರಿಗೆ ನೀರು ಡ್ಯಾಮ್ನಾಗ ಇಲ್ಲಂದ್ರೂ ಇವ್ರು ಒತ್ತಿ ಆಗ್ತಾರಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿ ಆಳೋರು. ಯಾಕಂದ್ರೆ ಅವ್ರ ಹತ್ರ ಎಲ್ಲವೂ ಅವ್ರು ರಾಜಕಾರಣಿ ನಡಿಬೇಕಲ್ಲ. ಅವ್ರಿಗೆ ಡ್ಯಾಮ್ನಾಗ ನೀರಿಲ್ಲಂದ್ರೂ ಅವ್ರ ಮನೆಗೆ ಕಂಪ್ನಿಗೆ ಒತ್ತಿ ಆಗ್ತಾರೆ. ಇವರು ರೈತರಿಗಿಲ್ಲ ಅಂತಾರ, ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವು ಅದನ್ನೇ ಹೇಳಿದ್ರಿ ಸರ್, ಸಮಾನವಾಗಿ ನೀವು ನಮಗೆ ರಾಜಕೀಯದಾಗ ನೀವು ಕೊಟ್ಟಂಥ ಮಾತಿಗೆ ಬದ್ಧರಾಗಿ, ರಾಜಕೀಯದಲ್ಲಿ ನೀವು ನಮ್ಮ ರೈತರಿಗೆ ನೀವು ನಿಮ್ಮ ಬೆನ್ನಿಗೆ ಹಾಕ್ಕೊಂಡು ನೀವು ನಮ್ಮನ್ನು ಸರಿಯಾಗಿ ಸಹಕಾರ ಮಾಡಿದರೆ ಮಾತ್ರ ನಾವು ನಿಮ್ಮ ಸರ್ಕಾರ ಉಳಿಸ್ತೀವಿ. ಇಲ್ಲಾಂದ್ರೆ ನಿಮ್ಮ ಸರ್ಕಾರ ಮತ್ತೆ ಕೆಡುವುದೂ ಗೊತ್ತು, ನಮ್ಗೆ ಉಳಿಸೋದೂ ಗೊತ್ತು, ಕೆಡುವುದೂ ಗೊತ್ತು. ಮುಂದಿನ ದಿನಗಳಲ್ಲಿ 5 ವರ್ಷಗೊಂದು ಬದಲಾವಣೆ ಆಗಲೇಬೇಕು. ಹಾಗೆ ಆಗತ್ತಾ? ಈಗ ನೀವು ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ಮೇಲೆ ಈಗ ಮೊದಲನೇ ಹೋರಾಟ ಯಾವುದು ನಿಮ್ಮದು? ನೋಡೋಣ. ಈಗ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಈಗ ನಿನ್ನೆ ಹನುಮನಹಟ್ಟಿ ಎಲ್ಕಲ್ಗಡೆ ಹತ್ತಿರ ಯಾವುದೋ ಕರಡಿ ಹಾನಿಯಾಗಿ ಒಬ್ಬರು ಪಾಪ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅದನ್ನು ನಾವು ಹೋಗ್ತೀವಿ, ನಾಳೆ ಸ್ಪಂದಿಸ್ತೀವಿ. ಆಮೇಲೆ ಮುಂಡ್ರಾಬಾದ್ನಲ್ಲಿ ಅಲ್ಲಿನೂ ಹನುಮನಹಟ್ಟಿನಲ್ಲಿನೂ ಒಂದು ಕರಡಿ ದಾಳಿ ಆಯಿತು ವ್ಯಕ್ತಿ ಮೇಲೆ. ಬಟ್ ಅರಣ್ಯ ಅಧಿಕಾರಿಗಳು ಅದಕ್ಕೆ ಯಾವ ರೀತಿಯಿಂದ ಸ್ಪಂದಿಸ್ತಿಲ್ಲ, ರಕ್ಷಣೆ ನೀಡ್ತಿಲ್ಲ ರೈತರಿಗೆ. ಈಗ ನಾವು ಮೊದಲನೇ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಅಂತೇಳಿ ರೈತರು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಆ ಪ್ರಾಣಿಗಳೂ ಇರಬೇಕು, ಬಟ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸಂಬಳ ತಿಂತ, ರೈತರು ಬೆಳೆಸಿದಂಥ ಅನ್ನ ತಿನ್ಕಂತ ಇದಾರ. ಮತ್ತು ಅವ್ರ ಗಮನಕ್ಕೆ ಏನಪ್ಪ ಅಂದರೆ ಅದು ಇದ್ದು ಅವ್ರನ್ನ ಕಾಪಾಡೋ ಕರ್ತವ್ಯ ಅಧಿಕಾರಿಗಳದ್ದು. ಮತ್ತು ಅವ್ರೇನು ಮಾಡ್ತಿದಾರೆ, ನಾವು ಹೋಗ್ತೀವಿ. ಅದ್ರ ಬಗ್ಗೆ ಏನಪ್ಪ ಅಂದರೆ ಹಾನಿಗೊಂಡಂಥ ವ್ಯಕ್ತಿ ಹತ್ರ ಹೋಗಿ ಮೊದಲು ಮಾತಾಡಿ ಆ ರೈತನೇನಪ್ಪ ಧೈರ್ಯ ತುಂಬಿ, ಆ ಅಧಿಕಾರಿಗಳಿಗೆ, ಆ ಪ್ರಾಣಿಗಳಿಗೇನಪ್ಪ ಹೊಲಗಳಲ್ಲಿ ಹೋಗಿ ಹಾನಿ ಬೆಲೆ ಹಾಳು ಮಾಡಲಾರ್ದಂಗೆ ಕಾಪಾಡಿ ಅಂತ ಹೇಳ್ತೀವಿ. ಸ್ಪಂದಿಸಿದರೆ ಸರಿ, ಸ್ಪಂದಿಸಲಿಲ್ಲ ಅಂದರೆ ಮುಂದಕ್ಕೆ ಏನಪ್ಪ ಅದ್ರ ಹೋರಾಟ ಅದ್ರ ತಕ್ಕಂಗೆ ಮಾಡ್ತೀವಿ. ಓಕೆ.